ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಪಾತಿ ಮಾಡೋ ಪ್ರೋಸೆಸ್ನ ಎಷ್ಟು ಸುಲಭ ಮಾಡ್ಬೋದು ಅಂತ ನಾನು ತೋರಿಸಿದ್ದೀನಿ. ಚಪಾತಿ ಮಾಡಬೇಕಾ ಅನ್ನೋ ಫೀಲಿಂಗ್ ಹೋಗ್ಬಿಟ್ಟು ಉಪ್ಪಿಟ್ಟಿಗಿಂತ ಈಸಿಯಾಗಿ ಚಪಾತಿನ ಡೈಲಿ ಮಾಡಿಬಿಡ್ಬೋದು. ಅಷ್ಟು ಯೂಸ್ಫುಲ್ ಟಿಪ್ಸ್ ಇದೆ. ದಯವಿಟ್ಟು ಮಿಸ್ ಮಾಡ್ದೇ ಈ ವಿಡಿಯೋನ ಫುಲ್ ನೋಡಿ. ಹಾಗೆಯೇ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮೊದಲು ನಾವು ಚಪಾತಿ ಹಿಟ್ಟನ್ನು ನಾದ್ಕೊಳ್ಳೋಣ ಮಿಕ್ಸಿ ಜಾರ್ನಲ್ಲಿ. ಹೌದು, ಕೈ ಉಪಯೋಗಿಸ್ದೇ ಮಿಕ್ಸಿ ಜಾರ್ನಲ್ಲಿ ಚಪಾತಿ ಹಿಟ್ಟನ್ನು ನಾದೋಣ. ನೋಡಿ, ಅದಕ್ಕೆ ನಾನು ಮಿಕ್ಸಿ ಜಾರ್ನ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 2-3 ಡ್ರಾಪ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ಕೋತಾ ಇದ್ದೀನಿ. ಹಿಟ್ಟು ಇದಕ್ಕೆ ಅಂಟ್ಕೋಬಾರ್ದು ಅಂತ ಚೆನ್ನಾಗಿ ಸವರ್ಕೊಳ್ಳಿ. ಎಲ್ಲ ಕಾರ್ನರ್ಲು ಚೆನ್ನಾಗಿ ಸವರ್ಕೊಳ್ಳಿ ಎಣ್ಣೆನ. ಈಗ ಅದಕ್ಕೆ ನಾನಿಲ್ಲಿ 2 ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಸುಮಾರು 400 ಗ್ರಾಮಷ್ಟು ಗೋಧಿ ಹಿಟ್ಟಿದೆ. ಈ ಮೆಜರ್ಮೆಂಟ್ ಹಿಟ್ಟಿಗೆ ಅಂದರೆ ಈ ಕಪ್ಪಿನಲ್ಲಿ 2 ಕಪ್ಪು ಹಿಟ್ಟು ತೊಗೊಂಡಿದ್ದೀನಲ್ವಾ, ಅದಕ್ಕೆ ಇಷ್ಟು ದೊಡ್ಡ ಮಿಕ್ಸಿ ಜಾರ್ ಆಗಬೇಕಾಗತ್ತೆ. ಸಣ್ಣದಾಗ್ಬಿಟ್ರೆ ಹಿಟ್ಟು ಚೆನ್ನಾಗಿ ಕಲಸೋಕ್ಕೆ ಆಗಲ್ಲ, ಚೆನ್ನಾಗಿ ಸುತ್ತಲ್ಲ. ಚೆನ್ನಾಗಿ ಹಿಟ್ಟು ಸುತ್ತಬೇಕು. ಅದಕ್ಕೋಸ್ಕರ ನೀವು ಎಷ್ಟು ಹಿಟ್ಟು ತಗೋತಾರೋ ಅದು ತಕ್ಕಂತೆ ನೀವು ಮಿಕ್ಸಿ ಜಾರ್ನ ತೊಗೊಂಡ್ರೆ ಒಳ್ಳೆಯದು. ಅಕಸ್ಮಾತ್ ಒಂದೇ ಕಪ್ ತೊಗೋತೀವಿ ಅಂದರೆ ಸಣ್ಣ ಮಿಕ್ಸಿ ಜಾರ್ ಆದರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಹಿಟ್ಟಿಗೆ ಹಾಕ್ಕೊಂಡು ಲೈಟಾಗಿ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನೋಡಿ, ಮುಖ್ಯವಾಗಿ 2 ಕಪ್ಪು ಹಿಟ್ಟಿಗೆ ನಾನಿಲ್ಲಿ 1 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಈ ಮೆಜರ್ಮೆಂಟಿಗೆ ಹಿಟ್ಟು ಸಾಫ್ಟಾಗಿ ಕರೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ನಿಮಗೆ ಸ್ವಲ್ಪ ಗಟ್ಟಿಗೆ ಹಿಟ್ಟು ಬೇಕು ಅಂತಂದರೆ ಒಂದು 2 ಸ್ಪೂನಷ್ಟು ನೀರನ್ನು ಕಮ್ಮಿ ಮಾಡಿ. ಈಗ ಎಲ್ಲನೂ ಹಾಕಿಬಿಟ್ಟು ಈಗ ಮಿಕ್ಸಿ ಜಾರನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಓಡಿಸ್ತಾ ಇದ್ದೀನಿ. ಒಂದು 10 to 15 ಸೆಕೆಂಡ್ಸ್ ಓಡಿಸಿ ಮತ್ತೆ ತೆಗೆದುಬಿಟ್ಟು ನೋಡಿ, ಹಿಟ್ಟು ಒಂದು ಸ್ವಲ್ಪ ಅಂಟ್ಕೊಂಡಿರುತ್ತಲ್ವ ಬ್ಲೇಡಿಗೆ, ಅದನ್ನು ಸ್ಪೂನ್ ಉಪಯೋಗಿಸಿ ಅದನ್ನು ಚೆನ್ನಾಗಿ ಸಡಿಲ ಮಾಡಿ. ನಿಮಗೆ ಗೊತ್ತಾಗುತ್ತೆ ಓಡಿಸ್ಬೇಕಾದ್ರೆ ಅದು ಸ್ವಲ್ಪ ಟೈಟ್ ಆದ ಅನ್ನೋ ಟೈಮಲ್ಲಿ ತೆಗೆದುಬಿಟ್ಟು ಈ ಥರ ಸ್ಪೂನ್ ತೊಗೊಂಡು ಸಡಿಲ ಮಾಡಿದರೆ ಮತ್ತೆ ಈಸಿಯಾಗಿ ಮಿಕ್ಸಿ ಓಡುತ್ತೆ. ಈಗ ಮತ್ತೆ ಆ ಥರ ಮಾಡಿ ಒಂದು 2-3 ಸತಿ ಈ ಥರ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಷ್ಟೇ. ನೋಡಿ, ನಾವು ಎಣ್ಣೆ ಹಾಕಿರೋದ್ರಿಂದ ಜಾರಿಗೆ ಒಂದು ಸ್ವಲ್ಪನೂ ಹಿಟ್ಟು ಅಂಟ್ಕೊಳ್ತಾ ಇಲ್ಲ. ನೋಡಿ, ಈಗ ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಈ ಥರ ಉಂಡೆ ಆಗಿಬಿಟ್ಟು ಅದು ಒಳಗಡೆ ಓಡಾಡಬೇಕು. ಆಗ ಕರೆಕ್ಟಾಗಿ ಆಗಿದೆ ಅಂತ. ಅದಕ್ಕೋಸ್ಕರ ನಾನು ದೊಡ್ಡ ಜಾರ್ ತೊಗೊಳೋಕ್ಕೆ ಹೇಳಿದ್ದು. ಸಣ್ಣ ಜಾರ್ ಆದರೆ ಸರಿಯಾಗಿ ಬರಲ್ಲ, ಅದು ಚೆನ್ನಾಗಿ ಮಿಕ್ಸ್ ಆಗೋಕ್ಕೆ ಅದಕ್ಕೆ ಜಾಗ ಇರಲ್ಲ ಅಲ್ವಾ. ಈಗ ಎಲ್ಲ ಚೆನ್ನಾಗಿ ಒಂಥರ ಉಂಡೆ ಆಗಿದೆ ಅನ್ನೋ ಟೈಮಲ್ಲಿ ಲಾಸ್ಟಿಗೆ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು ಮತ್ತೆ ನಾನು ಒಂದು ಸತಿ ಓಡಿಸ್ತೀನಿ. ನೋಡಿ, ಒಂದು ಸ್ವಲ್ಪನೂ ಹಿಟ್ಟು ಅಂಟ್ಕೊಂಡಿಲ್ಲ ಮಿಕ್ಸಿ ಜಾರಿಗೆ. ಈಗ ನೋಡಿ, ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಅದು ಓಡುತ್ತೆ. ಈ ಥರ ನಾವು ಉಂಡೆ ಆದಮೇಲೆ ಒಂದು ಸತಿ ಓಡಿಸಿದ್ರೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ಅಷ್ಟೇ, ಒಂದು 2 ನಿಮಿಷದೊಳಗಡೆ ಹಿಟ್ಟು ಕಲಸಿ ರೆಡಿಯಾಗೋಗಿದೆ. ಕೈ ಹಾಕೋ ಅವಶ್ಯಕತೆಯೇ ಇಲ್ಲ. ಈಗ ಇದನ್ನು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, ಎಷ್ಟು ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ ಅಂತಂದರೆ ಈಗಲೇ ನಾವು ಚಪಾತಿನ ನಾವು ಒತ್ಬೋದು, ಅಷ್ಟು ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ನಾನು ಹಾಕಿದ್ದು 2 ಕಪ್ಪು ಹಿಟ್ಟಿಗೆ 1 ಕಪ್ಪು ನೀರು. ನಿಮಗೆ ಇನ್ನೂ ಸ್ವಲ್ಪ ಇದು ಕರೆಕ್ಟಾಗಿರೋ ಹದದಲ್ಲಿ ಇದೆ. ನಿಮಗೆ ಇನ್ನೂ ಸ್ವಲ್ಪ ಹಿಟ್ಟು ಗಟ್ಟಿ ಬೇಕು, ಚಪಾತಿ ಹಿಟ್ಟು ಗಟ್ಟಿ ಬೇಕು ಅಂದರೆ ಒಂದು 2 ಸ್ಪೂನಷ್ಟು ನೀರನ್ನು ಕಮ್ಮಿ ಹಾಕೋಬಹುದು. ಈಗ ನೋಡಿ, ಮಿಕ್ಸಿ ಜಾರು ಸಹ ಕ್ಲೀನಾಗಿ ಬಂದಿದೆ. ಒಂದು ಸ್ವಲ್ಪನೂ ಇದಿಲ್ಲ. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕೈಯಲ್ಲೇ ತೊಳ್ಕೊಬಿಡ್ಬೋದು. ಈಗ ನೀವು ಹಿಟ್ಟು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ಉಪಯೋಗಿಸಿ ನಾರ್ಮಲ್ ಫುಲ್ಕನಾದರೂ ಮಾಡಬಹುದು, ಲೇಯರ್ ಚಪಾತಿನಾದರೂ ಮಾಡ್ಬೋದು, ಪರಾಟನಾದರೂ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಹಿಟ್ಟು ನಾದಿ ರೆಡಿಯಾಗಿದೆ. ನೀವು ಮುಂದೆ ವೀಡಿಯೋದಲ್ಲಿ ನೋಡ್ತೀರಾ ಹೇಗೆ ಚಪಾತಿನ ಈಸಿಯಾಗಿ ಒತ್ತೋದು, ಹೇಗೆ ಚಪಾತಿನ ಈಸಿಯಾಗಿ ಬೇಯಿಸೋದು, ಟೈಮ್ ಉಳಿಸೋದು, ಅದೆಲ್ಲ ನಾನು ಮುಂದೆ ಟಿಪ್ಸ್ನ ತೋರಿಸ್ತೀನಿ. ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ನೀವು ತಕ್ಷಣ ಬೇಕು ಅಂತಂದರೆ, ಟೈಮ್ ಇಲ್ಲ ಅಂದರೆ ಈಗಲೇ ಒತ್ಕೋಬೋದು. ಯಾಕೆಂದ್ರೆ ತುಂಬಾ ಸಾಫ್ಟಾಗಿದೆ, ನೋಡಿದರೆ ಗೊತ್ತಾಗುತ್ತಲ್ವಾ. ಇಲ್ಲ ಅಂದರೆ ನೀವು ಒಂದು 10 ಮಿನಿಟ್ಸ್ ಹಾಗೇ ಇಟ್ಟರು ಇನ್ನೂ ಒಳ್ಳೆಯದು. ಈಗ ಸೂಪರ್ ಸಾಫ್ಟಾಗಿ ಹಿಟ್ಟು ನಾದಾಗಿದೆ. ಕೈಯನ್ನು ಉಪಯೋಗಿಸ್ತಾನೆ ಮಿಕ್ಸಿ ಜಾರಲ್ಲೇ ರೆಡಿಯಾಗಿದೆ. ಈಗ ಈ ಹಿಟ್ಟನ್ನು ನಾದಿರೋಂಥ ಹಿಟ್ಟನ್ನ ಉಪಯೋಗಿಸಿ ಇನ್ನೊಂದು ಟಿಪ್ಸ್ನ ಹೇಳ್ತೀನಿ, ಹೇಗೆ ಫಾಸ್ಟಾಗಿ ಚಪಾತಿನ ಒತ್ಬಿಟ್ಟು ಫಾಸ್ಟಾಗಿ ಚಪಾತಿನ ಬೇಯಿಸ್ಬೋದು ಅಂತ. ತುಂಬಾ ಹೆಲ್ಪ್ ಆಗುತ್ತೆ. ಈಗ ಒಂದು ಮೀಡಿಯಮ್ ಸೈಜ್ನಲ್ಲಿ ಉಂಡೆಗಳನ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ. 2 ಉಂಡೆ ಮಾಡಿದ್ದೀನಿ. 2 ಚಪಾತಿನ ಒಂದೇ ಸತಿ ನಾವು ಒತ್ತಿಬಿಟ್ಟು ಒಂದೇ ಸತಿ ಬೇಯಿಸ್ಬಿಡೋಣ. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಉಂಡೆನ ಲೈಟಾಗಿ ಈ ಥರ ಒಂದು 2 ಇಂಚು ಆ ಅಳತೆನಲ್ಲಿ ಈ ಥರ ಇದನ್ನು ಸ್ವಲ್ಪ ಚಿಕ್ಕದಾಗಿ ನೀವು ಒತ್ತಿಟ್ಕೊಳ್ಳಿ. ಒಂದು 2 ಇಂಚಸ್ ಬಿಡ್ತಲ್ಲಿ ಸಾಕಷ್ಟೇ. ಇದಕ್ಕೆ
ನಾವು ಒಂದು ಲೇಯರ್ ತುಪ್ಪನೋ ಎಣ್ಣೆನೋ ಸವರ್ಕೋಬೋದು, ನಿಮ್ಮ ಇಷ್ಟ. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡಿಕೊಂಡು ಈಗ ಇದನ್ನು ಮಾಮೂಲಿ ಚಪಾತಿ ಹೇಗೆ ಒತ್ತುತ್ತೀರೋ ಆ ಥರ ನೀವು ಒತ್ಕೊಳ್ಳಿ ಅಷ್ಟೇ. ಈಗ 2 ಚಪಾತಿನ ಒಂದೇ ಸತಿ ಸೇರಿಸ್ಬಿಟ್ಟು ಒತ್ತಿಬಿಟ್ಟು ಬೇಯಿಸ್ಬಿಡ್ಬಹುದು. ತುಂಬಾ ಸಾಫ್ಟಾಗಿ ಬರುತ್ತೆ. ನಾವು ಆ್ಯಕ್ಚುಲಿ ಈ ಐಡಿಯಾ ಮಾಡ್ತಿದ್ದು ಟೈಮ್ ಸೇವ್ ಮಾಡೋಕ್ಕಲ್ವ, ಹಾಗಾಗಿ ಸ್ವಲ್ಪ ದೊಡ್ಡ ಚಪಾತಿ ಮಾಡಿದ್ದೀನಿ. ನಿಮಗೆ ಇಷ್ಟ ಬಂದಂತೆ ನೀವು ಲಟ್ಟಿಸ್ಕೋಬೋದು. ಸೈಜನ್ನು ನಿಮ್ಮ ಇಷ್ಟ ಬಂದಂತೆ ನೀವು ಸೈಜನ್ನ ರೆಡಿ ಮಾಡ್ಕೋಬಹುದು. ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಚಪಾತಿ 2 ಚಪಾತಿ ಒಂದೇ ಸತಿ ಒತ್ತಿ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಉಂಡೆಗಳನ್ನ ನಾನು ಮಾಡಿ ರೆಡಿ ಮಾಡ್ಕೊಳ್ತೀನಿ. ಟೈಮ್ ಸೇವ್ ಆಗಿಬಿಡುತ್ತೆ. ಮಾರ್ನಿಂಗ್ ಟೈಮಲ್ಲಂತೂ ತುಂಬಾ ಈಸಿಯಾಗಿ ಸೇವ್ ಆಗೋಗ್ಬಿಡುತ್ತೆ. ತುಂಬಾ ಸಿಂಪಲ್, ಏನಿಲ್ಲ. ಸ್ವಲ್ಪ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೊಬಿಟ್ಟು ಒಂದು ಲೇಯರ್ ತುಪ್ಪ ಒಂದು ಲೇಯರ್ ಹಿಟ್ಟು ಹಾಕಿಬಿಟ್ಟು ಅಂಟಿಸ್ಬಿಟ್ರೆ 2 ಚಪಾತಿ ಒಂದೇ ಸತಿ ಲಟ್ಟಿಸ್ಬೋದು. ಹಾಗೆಯೇ 2 ಚಪಾತಿ ಒಂದೇ ಸತಿನೇ ಬೇಯಿಸ್ಬಿಡ್ಬೋದು. ಕೊನೆಗೆ ಅಷ್ಟು ಸಾಫ್ಟಾಗಿ ಬರುತ್ತೆ ಈ ಚಪಾತಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಕೆಲವರಿಗೆ ಚಪಾತಿ ಒತ್ತೋದು ಅಂದರೆ ಬೇಜಾರಾಗುತ್ತೆ, ಅಂಥವ್ರಿಗಂತೂ ಇದು ತುಂಬಾ ಈಸಿ. ಹಾಗೆಯೇ ಕೆಲವರಿಗೆ ಚಪಾತಿ ಹಿಟ್ಟು ನಾದ್ಸೋಕ್ಕೆ ಬರಲ್ಲ ನೋಡಿ, ಅಂಥವ್ರಿಗಂತೂ ಈ ಮಿಕ್ಸಿ ಜಾರಲ್ಲಿ ಏನಿಲ್ಲ, 2 ಲೋಟ ಹಿಟ್ಟಿಗೆ 1 ಲೋಟ ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ ಓಡಿಸಿದ್ರೆ ಫಿನಿಶ್, ಸೂಪರ್ ಸಾಫ್ಟಾಗಿ ಹಿಟ್ಟು ರೆಡಿ. ಅದಾದಮೇಲೆ ಈ ಥರ ಐಡಿಯಾ ಮಾಡಿಬಿಟ್ರಂತೂ 50% ಟೈಮ್ ಸೇವ್ ಆಗೋಗ್ಬಿಡುತ್ತೆ. ಒತ್ತೋದು ಸೇವ್ ಆಗೋಗ್ಬಿಡುತ್ತೆ, ಹಾಗೆ ಬೇಯಿಸೋದು ಸಹ ಟೈಮ್ ಸೇವ್ ಆಗೋಗ್ಬಿಡುತ್ತೆ. ಈಗ ನಾನು ಸ್ವಲ್ಪ ಹಿಟ್ಟನ್ನು ಒತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋ ಹಿಟ್ಟನ್ನು ನಾವು ಈ ರೀತಿ ಏರ್ಟೈಟ್ ಬಾಕ್ಸಿಗೆ ಸ್ವಲ್ಪ ಎಣ್ಣೆ ಸವರಿ ಇಟ್ಟರೆ ಸುಮಾರು 3 ರಿಂದ 4 ದಿನ ಚಪಾತಿ ಹಿಟ್ಟು ಫ್ರೆಶ್ ಆಗಿರುತ್ತೆ. ಮಾಡಬೇಕು ಅಂದಾಗ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಒಂದು ಅರ್ಧ ಗಂಟೆ ಮುಂಚೆ ತೆಗೆದಿಟ್ಟರೆ ಸೂಪರಾಗಿರೋ ಹಿಟ್ಟು ರೆಡಿಯಾಗಿರುತ್ತೆ. ಈಗ ನೋಡಿ, ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ ಚಪಾತಿ ಬೇಯಿಸೋದಕ್ಕೋಸ್ಕರ. ಫ್ಲೇಮನ್ನು ಮಾತ್ರ ಹೈಯಲ್ಲೇ ಇಟ್ಕೋಬೇಕು ಈ ಥರ ಚಪಾತಿ ಬೇಯಿಸಬೇಕು ಅಂದಾಗ. ಈಗ ಹೈ ಆಗಿರೋ ಅಂತಹ ಫ್ಲೇಮಲ್ಲಿ ನಾನು ಚಪಾತಿನ ತವಾ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿಬಿಟ್ಟು ಲೈಟಾಗಿ ಬಬಲ್ ಬರ್ತಿದೆ ಅನ್ನೋ ಟೈಮಲ್ಲಿ ಉಲ್ಟಾ ಮಾಡಿ ಅಷ್ಟೇ. ನೀವು ನೋಡ್ತೀರಾ ಈಗ ಹೇಗೆ ಊದ್ಕೊಳ್ಳುತ್ತೆ. ಅದೇ 2 ಚಪಾತಿನೂ ಸಪ್ರೇಟಾಗಿ ಹೋಗ್ಬಿಡುತ್ತೆ. ತೋರಿಸ್ತೀನಿ. ಫ್ಲೇಮ್ ಮಾತ್ರ ಹೈಯಲ್ಲೇ ಇರಬೇಕು. ಅಕಸ್ಮಾತ್ ಲೋ ಫ್ಲೇಮಲ್ಲೋ ಮೀಡಿಯಮ್ ಫ್ಲೇಮಲ್ಲೇ ಇದು ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಆ ಥರ ಊದಿದೆ ಅಂದಾಗ ಮತ್ತೆ ಉಲ್ಟಾ ಮಾಡಿ 2 ಕಡೆನೂ ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಬೆಂದಿರೋದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ನೋಡಿ, ಆ ಟೈಮಲ್ಲಿ ಇದು ರೆಡಿಯಾಗಿದೆ ಅಂತ ಅರ್ಥ. ಲೈಟಾಗಿ ನೀವು ಎಡ್ಜಸ್ಟ್ನ ಪ್ರೆಸ್ ಮಾಡಿದರೆ ಅದು ಚಪಾತಿ ಬಿಟ್ಕೊಂಡು ಬರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ನೋಡಿ, ಆಗಲೇ ಅದು ಸಪ್ರೇಟ್ ಆಗ್ತಾ ಇದೆ ನೋಡಿ. ಸೂಪರಾಗಿರುತ್ತೆ, ತುಂಬಾ ಈಸಿ ಇದು. ಜಾಸ್ತಿ ಚಪಾತಿ ಮಾಡಬೇಕು ಅನ್ನೋ ಟೈಮಲ್ಲಿ ಅಥವಾ ಟೈಮ್ ಇಲ್ಲ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೊಬಿಟ್ರೆ ತುಂಬಾ ಈಸಿ ಆಗುತ್ತೆ. ನೋಡಿ ಎಷ್ಟು ಸುಲಭವಾಗಿ ಚಪಾತಿನ ಸಪ್ರೇಟ್ ಮಾಡ್ಬೋದು. ಹಾಗೆಯೇ ಚಪಾತಿನೂ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿ. ಎಲ್ಲ ಚಪಾತಿನೂ ಸೂಪರಾಗಿ ಬೆಂದಿರುತ್ತೆ. 2 ಅಂಟಿಸ್ಬಿಟ್ಟು ಬೇಯಿಸಿದ್ರೆ ಬೇಯುತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ. ಬಟ್ ಇಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ನೀವೇ ನೋಡ್ತಿರಬಹುದು. ಮಿಕ್ಸಿ ಜಾರನ್ನ ಉಪಯೋಗಿಸಿ ಚಪಾತಿ ಹಿಟ್ಟನ್ನು ನಾದೋದು, ಹಾಗೆಯೇ 2 ಚಪಾತಿನ ಒಂದೇ ಸತಿ ಒತ್ತಿಬಿಟ್ಟು ಒಂದೇ ಸತಿ ಬೇಯಿಸೋದು ನನಗೊಂದು ತುಂಬಾ ಹೆಲ್ಪ್ ಆಗ್ತಾಯಿದೆ. ಅದು ಸ್ಪೆಷಲಿ ಬೆಳಿಗ್ಗೆ ಹೊತ್ತು ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆಯೇ ಅಡುಗೆ ಸಾಧನಕ್ಕೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ, ಸ್ವಲ್ಪನಾದರೂ ಹೆಲ್ಪ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.